HIS ಅಕಾಡೆಮಿ ಇದೊಂದು ಮೋಸಗಾರರ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಹೆಸರನ್ನು ಹೇಳಿಕೊಂಡು ಮಂಜುನಾಥ್ ತಂದೆ ನಾಗರಾಜ್ ಎಂಬ ವ್ಯಕ್ತಿ ನಿರುದ್ಯೋಗಿ ಯುವಕರನ್ನು ಹಾಗೂ SSLC ವಿದ್ಯಾರ್ಥಿಗಳ ಪಾಲಕರಿಗೆ ವಂಚನೆ ಮಾಡುವುದಕ್ಕೆ ಸಂಚು ಮಾಡುತ್ತಿದ್ದಾನೆ. ಆದ್ದರಿಂದ ಪಾಲಕರು ಈತನ ಅಕಾಡೆಮಿ ಮತ್ತು ಈತನ ಬಗ್ಗೆ ಜಾಗರೂಕರಾಗಿರಬೇಕು ಎಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಜೈ ಭೀಮ್ ಅವರು ಮನವಿ ಮಾಡಿಕೊಂಡರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆನ್ಲೈನ್ನಲ್ಲಿ ನಿರುದ್ಯೋಗಿ ಯುವಕರನ್ನು ಸೆಳೆದು ಉದ್ಯೋಗ ಕೊಡುವ ಭರವಸೆ ನೀಡಿ ಅವರಿಗೆ ಕೆಲಸದ ಗುರಿ ನಿಗದಿಪಡಿಸಿ, ನೀವು ಗುರಿ ಸಾಧನೆ ಮಾಡಿದರೆ ನಿಮಗೆ ಸಂಬಳ ಹಾಗೂ ನೌಕರಿ ಕೊಡುವ ಭರವಸೆ ನೀಡಿ ಅವರಿಂದ SSLC ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವ ಆಮಿಷ ತೋರಿಸಿ ಪಾಲಕರ ಫೋನ್ ನಂಬರ್ಗಳನ್ನು ಸಂಗ್ರಹಿಸಿದ್ದಾನೆ. ನಂತರ ಪಾಲಕರಿಗೆ ಫೋನ್ ಮಾಡಿ ನಿಮ್ಮ ಆನ್ಲೈನ್ ಮಟೀರಿಯಲ್ ನೀಡಲು 2,500 ರೂಪಾಯಿ ಕಳುಹಿಸುವಂತೆ ಪೀಡಿಸುತ್ತಿದ್ದಾನೆ. ಇದನ್ನು ಪಾಲಕರು ನಿರುದ್ಯೋಗಿ ಯುವಕರ ಗಮನಕ್ಕೆ ತಂದಿದ್ದಾರೆ. ಇದನ್ನು ಗುರಿ ನಿಗದಿ ಪೂರ್ಣಗೊಳಿಸಿದ್ದ ಯುವಕರು ತಮಗೆ ಸಂಬಳ ಕೊಡುವಂತೆ ಹಾಗೂ ಈ ರೀತಿ ಯಾಕೆ ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ನಿಮಗ್ಯಾಕೆ ಎಂದು ಪ್ರಶ್ನಿಸುತ್ತಾನೆ. ಇದರಿಂದ ಸಂಶಯಗೊಂಡ ಮಂಜುನಾಥ ನೀಡಿದ ವಿಳಾಸಕ್ಕೆ ಹೋಗಿ ಪರಿಶೀಲಿಸಿದಾಗ ಅಲ್ಲಿ ಯಾವುದೇ ಕಚೇರಿ ಇರುವುದಿಲ್ಲ. ಹೀಗಾಗಿ ಈ ವ್ಯಕ್ತಿಯ ಬಗ್ಗೆ ಪಾಲಕರು ಜಾಗರೂಕರಾಗಿರಬೇಕು, ವಂಚನೆಗೆ ಒಳಗಾಗಬಾರದು. ಮುಂದೆ ಇಂತಹ ಅಕಾಡೆಮಿಗಳ ಬಗ್ಗೆ ಯುವಕರು ಜಾಗೃತಿ ವಹಿಸಬೇಕು ಎಂದು ಮನವಿ ಮಾಡಿದರು. HIS ಅಂತ ಅಕಾಡೆಮಿ ಇವ್ರನ್ನ ಕೆಲಸಕ್ಕೆ ತಗೊಂಡು ಸ್ಯಾಲರಿನೂ ಕೊಡಲಾರ್ದೆ ಸ್ಟೂಡೆಂಟ್ಸ್ಗೆ ಎಲ್ಲ ಡೀಟೇಲ್ಸ್ ತಗೊಂಡು ಅವ್ರು ಏನು ಮೋಸ ಮಾಡ್ತಿದ್ದಾರೆ. ಯಾರು HIS ಅಕಾಡೆಮಿ ಅವರು ಮಂಜುನಾಥ್ ತಂದೆ ನಾಗರಾಜ್ ಅಂತ ಹೇಳಿ ಬೆಂಗಳೂರು ಸರ್. ಬೆಂಗಳೂರು ಆಫೀಸ್ ಇಲ್ಲ ಸರ್, ಸೋಷಿಯಲ್ ಮೀಡಿಯಾದಿಂದ ಅವರು ಕಳಿಸಿದ್ದಾರೆ ವೇಕೆನ್ಸಿ. ಎಜುಕೇಶನ್ ಅಕಾಡೆಮಿ ಸರ್, SSLC ಹುಡುಗರಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ, ಸ್ಕಾಲರ್ಶಿಪ್ಸ್ ಕೊಡ್ತೀವಿ ಅಂತ ಹೇಳಿ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಟ್ಟಿದ್ದಾರೆ. ಮತ್ತೆ ಜಾಬ್ ವೇಕೆನ್ಸಿ ಇದೆ ಅಂತ ಕೊಟ್ಟಿದ್ದಾರೆ ಸರ್. ರಾಯಚೂರಿಂದ 4ರಿಂದ 5 ಜನ ಅಪ್ಲೈ ಮಾಡಿದ್ದಾರೆ. ಆನ್ಲೈನ್ ಇಂಟರ್ವ್ಯೂ ಅಂತ ಫೋನಲ್ಲೇ ತಗೊಂಡು ಇವರಿಗೆ ಮೇಲಲ್ಲಿ ಆಫರ್ ಲೆಟರ್ ಹಾಕಿದ್ದಾರೆ. ಇವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅವರು, ಏನಂದ್ರೆ ಎಲ್ಲ SSLC ಹುಡುಗರಿಗೆ ಫ್ರೀ ಎಜುಕೇಶನ್ ಮೆಟೀರಿಯಲ್ ಕೊಡ್ತೀವಿ, ಅದಾದ್ಮೇಲೆ ಸ್ಕಾಲರ್ಶಿಪ್ಸ್ ಕೊಡ್ತೀವಿ ಯಾರು ಚಲೋ ಸ್ಕೋರ್ ಮಾಡ್ತಾರೆ ಅನ್ನೋದಕ್ಕೆ ಹೇಳಿದ್ದಾರೆ. ಇವರು ಅದ್ರ ಪ್ರಕಾರ ಎಲ್ಲ ಸ್ಕೂಲ್ಗಳ ತಿರುಗಿ ಪೇರೆಂಟ್ಸ್ ನಂಬರ್ ಎಲ್ಲ ತಗೊಂಡು ಅವ್ರದ್ದೊಂದು ಡಾಟಾ ಮಾಡಿ 500 ಜನರದ ಡಾಟಾ ಅವ್ರಿಗೆ ಕೊಟ್ಟಿರ್ತಾರೆ. ಅವ್ರೇನ್ ಮಾಡಿದ್ದಾರೆ, ಇವರಿಗೆ ತಿಳಿಲಾರ್ದಂಗೆ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ 2,500 ಹಾಕ್ಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಪೇರೆಂಟ್ಸ್ ಇಂದ ಮೆಟೀರಿಯಲ್ಸ್ ಕೊಡ್ತೀವಿ ಅಂತೇಳಿ. ಅದಕ್ಕೆ ಕೆಲವು ಪೇರೆಂಟ್ಸ್ ಇವರು ಫೋನ್ ಮಾಡಿ ಕೇಳಿದ್ದಾರೆ. ಆ ಸಮಯದಲ್ಲಿ ಇವರು ಅವ್ರಿಗೆ ಕೇಳಿದಾಗ ಇದಕ್ಕೆ ನಿಮಗೆ ಸಂಬಂಧ ಇಲ್ಲ, ಇದ್ರಾಗ ನೀವು ತಲೆ ಆಗಬಾರ್ದು, ನಿಮ್ಗೆ ಏನ್ ಕೆಲಸ ಕೊಟ್ಟಿದೀವಿ ಡಾಟಾ ಕೊಡೋದು ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ. ಇದು ತಿಳಿದ ಮೇಲೆ ಎಲ್ಲರೂ ಬೆಂಗಳೂರಿಗೆ ಹೋಗಿದ್ದಾರೆ. ಆಫೀಸ್ ಇಲ್ಲ, ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಬೇರೆ ಬೇರೆ ನಂಬರ್ ಇಂದ ಮಾಡಿದ್ರೆ ಅವಾಚ್ಯ ಶಬ್ದಗಳಿಂದ ಬೈಯೋದು. ಈ ತರ ಮಾಡಿ ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಧಾರವಾಡ ಈ ಕಡೆ ಎಲ್ಲ ಇದೇ ರೀತಿ ಮಾಡಿದ್ದಾರೆ. ಈ ವಿಷಯ ಗೊತ್ತಾಗಿ ಎಷ್ಟು ನಂಬರ್ಸ್ ಕೊಟ್ಟಿದ್ವು ನಾವು ಪೇರೆಂಟ್ಸ್ದು ಎಲ್ಲರಿಗೂ ಫೋನ್ ಮಾಡಿ ಯಾರಿಗೂ 1 ರೂಪಾಯಿ ಆಗ್ಬೇಡ್ರಿ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ. ರಾಯಚೂರಲ್ಲಿ ಯಾವುದೇ ಈ ತರದ್ದು ಆಗ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಅವ್ರ ಮೇಲೆ ಯಾವುದು ಚಂದ್ರ ಲೇಔಟ್ ಅಲ್ಲಿ 2 ಕಡೆ FIR ಆಗಿದೆ. ಇವಾಗ ಓಡೋಗಿದ್ದಾರೆ. ಬಟ್ ಅದೇ ಪೇರೆಂಟ್ಸ್ ನ ಬೇರೆ ಬೇರೆ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಮಂಜುನಾಥ್ ನಾಗರಾಜನ ಹುಡುಗ, ತಂದೆ ನಾಗರಾಜನ ಹುಡುಗ. ಈ ಒಂದು ಪತ್ರಿಕಾಗೋಷ್ಠಿ ಹೇಗೆ ಮಾಡ್ತಿದೀವಿ ಅಂದ್ರೆ ಮತ್ತೆ ಯಾರು ಮೋಸ ಹೋಗಬಾರ್ದು. ಈ HIS ಅಕಾಡೆಮಿಯಿಂದ ಮತ್ತೆ ಯಾರು ಜಾಬ್ ವೇಕೆನ್ಸಿ ಅಂತೇಳಿ ಹೋಗಿದ ಹುಡುಗರಿಗೆ ಯಾವುದೇ ತರದ ಸ್ಯಾಲರಿನೂ ಕೊಟ್ಟಿಲ್ಲ. ಇವಾಗ ಎಲ್ಲಾ ನಂಬರ್ಸ್ ಕ್ಲೋಸ್ ಮಾಡ್ಕೊಂಡು ಮಲ್ಲೇಶ್ವರಂ ಹೋದ್ರು ಆಫೀಸ್ ಇಲ್ಲ, ಅದು ಇನ್ನೊಂದು ಮಹಾಲಕ್ಷ್ಮಿ ಲೇಔಟ್ ಅಲ್ಲೂ ಅವ್ರದ್ದು ಆಫೀಸ್ ಇಲ್ಲ. ಹಿಂಗಾಗಿ ಇನ್ನೊಬ್ರು ಯಾವುದೇ ತರದ ಮೋಸ ಹೋಗಬಾರ್ದು ಅನ್ನೋದಕ್ಕೆ ಈ ಪತ್ರಿಕಾಗೋಷ್ಠಿ ಮಾತಾಡ್ತಿದ್ದಾರೆ. 4 ಜನ ಲೀಡ್ ಸರ್, 500 ಲೀಡ್ಸ್ ಕೊಟ್ಟಿದ್ದಾರೆ. 500 ಲೀಡ್ಸ್ ಕೊಟ್ಟಿದ್ದಾರೆ ಸರ್. ಇವಾಗ ಪೇರೆಂಟ್ಸ್ ಎಷ್ಟು ಜನ ಇಲ್ಲ, ಇಲ್ಲಿ ರಾಯಚೂರಿಂದ ಯಾವ್ದು ಇಸ್ಕೊಂಡಿಲ್ಲ ಸರ್. ಬೇರೆ ಕಡೆ ಆಗಿದ್ದು ನಮಗೆ ಗೊತ್ತಾಗಿ ಇಮಿಡಿಯೇಟ್ 500 ಜನಕ್ಕೂ ಕಾಲ್ ಮಾಡಿ ಹೇಳಿದ್ವಿ. ಇವಾಗ ಸೈಬರ್ ಕ್ರೈಮ್ ದೂರು ಕೊಡ್ಬೋದಲ್ಲ, ಕೊಟ್ಟೆ ಹೋಗಿದ್ವಿ ಸರ್ ಕೊಡೋದಕ್ಕೆ. ಅವ್ರು ಬಂದ್ರು, ಆ ಮೂಮೆಂಟ್ ಅಲ್ಲಿ ಬಂದು ಇಲ್ಲ ಸರ್ ನಾವು ಮಾಡ್ತಾ ಇದೀವಿ ಅಂತ ಹೇಳಿನೇ ಹೋದ್ರು. ಬೆಂಗಳೂರಲ್ಲಿ ನಾವು ಕಂಪ್ಲೇಂಟ್ ಮಾಡಕ್ ಹೋದ್ವಿ. ಅದಾದ್ಮೇಲೆ ಮತ್ತೆ ಅವ್ರು ಕಂಟಿನ್ಯೂ ಮಾಡಿದ್ದಾರೆ. ರಾಯಚೂರಲ್ಲಿ ಮಾತ್ರ ಎಲ್ಲೂ ಮತ್ತೆ ಎಂಟರ್ ಆಗ್ಲಿಕ್ಕೆ ಕೊಟ್ಟಿಲ್ಲ ನಾವು. ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಇದೇ ಸೋಷಿಯಲ್ ಮೀಡಿಯಾ ಥ್ರೂ ಬೇರೆಯವರಿಂದ ಬರ್ಬೋದು. ಹಾಗಾಗಿ ಪತ್ರಿಕಾ ಮಾಧ್ಯಮದಿಂದ ಜನಕ್ಕೆ ತಿಳಿಲಿ ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. 4-5 ಜನ ಎಷ್ಟು ತಿಂಗಳಿಂದ ಕೆಲಸ 1 ಮಂತ್ ಮಾಡಿದ್ದಾರೆ. 1 ಮಂತ್ ಲಾಂಗ್ ಫಾರ್ಮ್ ಏನು ಹೆಲ್ಪಿಂಗ್ ಇಂಡಿವಿಜುವಲ್ ಟು ಸಕ್ಸೀಡ್ ಅಂತ
ಮತ್ತೆ ಹೋಗ್ಬೇಕಾದಾಗ ಪೇಮೆಂಟ್ ಅದೇನು ಮಾತಾಡಿ ನಿಮ್ಗೆ ಇದು ಮಾಡಿದ್ರು? ಇಲ್ಲ, ಫಸ್ಟ್ ನಮ್ಗೆ ಜಾಬ್ ಆಫರ್ ಕೊಡಬೇಕಾದ್ರೆ ಎಲ್ಲ ಹೇಳಿದ್ರು ಮೇಲ್ ಮುಖಾಂತರ, ನಿಮ್ಗೆ ಎಷ್ಟಿಷ್ಟು ಪ್ಯಾಕೇಜ್ ಇರುತ್ತೆ, ಎಷ್ಟು ಥರ ವರ್ಕ್ ಇರುತ್ತೆ. ಎಷ್ಟು ಅಂತ ಹೇಳಿದ್ರಿ? ಈಗ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಕೇಜ್ ಹೇಳಿದ್ರು, 4.3 LPA, 3 LPA ಆ ಥರ. ಪರ್ ಆ್ಯನಮ್ ಅಂತ ವರ್ಷಕ್ಕೆ 4,25,000. ಹಂಗೆ ಒಬ್ರಿಗೆ ಹೇಳಿದ್ದಾರೆ, ಒಬ್ರಿಗೆ 5 ಲಕ್ಷ ಹೇಳಿದ್ದಾರೆ ಸರ್. ನಿಮ್ಗೆ ನಾವು ಇದು ಮಾಡ್ಬೋದು ಅಂತ ಯಾಕೆ ಯೋಚನೆ ಮಾಡ್ತಾರೆ ನಿಮ್ಗೆ? ಇಲ್ಲ, ಸ್ಟಾರ್ಟಿಂಗ್ ನಾವು ಜೆನ್ಯೂನ್ ಆಗಿದೆ ಅಂತ ಮಾಡಿದ್ವಿ ಕೆಲಸ. ಈಗ ಜಾಸ್ತಿ ಆಗ್ತದೆ ನಿಮ್ಗೆ, ಜಾಸ್ತಿ ಆಗ್ತದೆ. ನೀವು ಕೂಡ ವಿದ್ಯಾವಂತರಿಂದ ಇದೆಲ್ಲ ಇರೋಲ್ಲ, ನೀವು ಮಾಡ್ಕೊಂಡು ಎಷ್ಟು ಕನ್ಫರ್ಮ್ ಮಾಡ್ಬೋದು. ಇದ್ರಾಗೂ ಕೆಲವೊಂದು ಆ ಥರ ಅದೇ ಥರ ಇಲ್ಲ, ಅದೇ ಥರ ಬೇರೆ ಸರ್. ಈಗ ಅವ್ರಿಗೆ ನಿರುದ್ಯೋಗ್ಯಾರ ಸರ್, ಯಾವ ಕಾರಣಕ್ಕೆ ಅವರು ಮುಂದಾಗ್ಯಾರ ಸರ್ ಅಷ್ಟೇ. ಅದರಲ್ಲಿ ಎರಡು ಮಾತಿನ ಪಾಪ ಯಾರು ನಿಮ್ಮ ಸಾಲ ನಾವು ಅದೇ ಮಾಡ್ಕೊಂಡು ಹೇಳ್ತೀವಿ. ಈಗ ನಮಗೆ ಟೆಕ್ನಿಕಲ್ ಆಗಿ ನೀವು ಭಾಳ ಇದಿರ್ತೀರಿ, ನಾಲೆಜ್ ಇರ್ತೀವಿ, ಸೈಬರ್ ಬಗ್ಗೆ ಹಿಂಗಾಗಿದೆ ಗೊತ್ತಿರ್ತದೆ. ಈ ಕಂಪ್ನಿ ಆಗೋ ಇದು ಚೆಕ್ ಮಾಡ್ಬೋದು ಗೂಗಲ್ ಎಲ್ಲ ಗೂಗಲ್ ಅಲ್ಲಿ ಕಾಣಿಸುತ್ತೆ ಸರ್, ನಿಮ್ಗೆ ವೆಬ್ಸೈಟ್ ಕಾಣುತ್ತೆ, ಅಡ್ರೆಸ್ ಕಾಣುತ್ತೆ, ಎಲ್ಲ ಕಾಣುತ್ತೆ. ಬಟ್ ಆ ಅಡ್ರೆಸ್ ಅಲ್ಲಿ ಯಾವುದೇ ಆಫೀಸ್ ಇಲ್ಲ. ಅಲ್ಲ, ಇವಾಗ ಆನ್ಲೈನ್ ವಿಚಾರ ಬಂದ್ರೆ ಅಲ್ಲಿ 80 to 90% ಮೋಸ ಜೆನ್ಯೂನ್ ಆಗಿರ್ತದೆ. ಅಂತ ಟೈಮ್ನಾಗ ಇವರು ಒಂದ್ಸತಿ ಪ್ರಾಪರ್ ಬಿಫೋರ್ ಹಾಕೋಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಬಂದು ಆ ಥರ ಮಾಡ್ಬೇಕು. ಇದೆಲ್ಲ ಆಗ್ಬೇಕಿತ್ತು ಸರ್, ಅದು ಆಗಿಲ್ಲ. ಏನ್ ಸರ್, ಮತ್ತೆ ಮುಂದೆ ಹಿಂಗೆ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಸರ್ ಅಷ್ಟೇ. ಈ ಸಂದರ್ಭದಲ್ಲಿ ಶಿವಪ್ರಕಾಶ್, ವಿಶ್ವನಾಥ್, ಗೋಪಾಲಕೃಷ್ಣ ಇದ್ದರು.